ಬಳ್ಳಾರಿ ಸ್ಟ್ರೈಕ್ ಮಾಡಿ ಒಂದು ದಿವಸ ಹೋಗಿ ನಾವು ಡಿಸಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದ್ವಿ. ಯಾವ ಲಿಂಕ್ ಅನ್ನು ಕೊಟ್ಟು ಫೋನ್ ಮಾಡಿ ಬರೋದು ನೀವು ಫೋನ್ ಮಾಡಿ ಎಲ್ಲ ಇದು ಮಾಡದೆ ಫೋನ್ ಹೋಗ್ತದ ಆಮೇಲೆ ಎಲ್ಲ ಮುಖಂಡರು ಸ್ಟಾಕ್ ಇಟ್ಕೊಂಡು ಯಜಮಾನ ಇಲ್ಲದಪ್ಪ ನೋಡ್ರಿ ನೋಡ್ರಿ ಕೊಡ್ತಂತ ಎಷ್ಟು ದಿವಸ ಏನಂತ ಕೇಳ್ದ ನಿಮ್ಗೆ ಬಡ್ಡೆಗಳಿಗೆ ಲಿಂಕ್ ಕೊಡಂತ ಯಾರು ಹೇಳ್ಯಾರ? ಈ ಯಾವ ಮೊಬೈಲ್ ಹಿಡ್ಕೊಂಡು ಅವಾಗ ಚೇಂಜ್ ಆಗಿರಿ ನೀವು ಮೊಬೈಲ್ ಹಿಡ್ಕೊಂಡಾಗ ಚೇಂಜ್ ಆಗಿರಿ ಮೊನ್ನೆ ಅದಕ್ಕೆ ತಹಸೀಲ್ದಾರ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿರೋದಲ್ಲ ಲಿಂಕ್ ಕೊಡಬಾರ್ದು ಅಂತ ಹೇಳಿ. ಬಳ್ಳಾರಿ ಬಂದಿದ್ರೆ ನೀವು ನೀನೇನ್ ಮಾತಾಡಿ ಊರ್ ಕೆಡಿಸ್ತಾರ ನೀವು ಊರ್ ಕೆಡಿಸ್ತಾರ ನೀವು ಅಂತ ಹೇಳ್ತಾರೆ. ನಾವಿಲ್ಲ ನೀನ್ ಯಾರು ಕೆಡ್ಸಕತ್ತಾರ ನೀವು ಲಾಭ ತಿಂದಿಲ್ಲ ನೀವು ಲಾಭ ತಿಂದಿಲ್ಲ ಅಂತ ಹೇಳಿದೆ. ಮತ್ತೆ ಲಾಭ ತಿಂದಿಲ್ಲ ಮತ್ತೆ ಹೆಂಗ್ ಮಾತಾಡ್ತೀನಿ ನೀನು ಊರ್ ಕೆಡ್ಸ್ತಾರ ಅಂತ ಹೆಂಗ್ ಅಂತಂದ್ರೆ ರೈತರು ಊರ್ ಕೆಡಿಸ್ತಾರ ಮತ್ತೆ ಯಾರು ನೀನ್ ಉದ್ರಿ ನಗದಿ ಕೊಡೋದಿಲ್ಲ ತೊಂದ್ರೆ ಏನಿಲ್ಲ. ನೀನ್ ಉದ್ರಿ ಕೊಟ್ರು ಕೂಡ ಅದ್ರ ತಕ್ಕಂಗ್ ಲಾಭ ಇರ್ತತೆ. ಲಾಭ ಇಲ್ಲದೆ ಯಾರು ಕೊಡೋದಿಲ್ಲ. ಏನಪ್ಪ ಲಾಭ ಇಲ್ದಂಗೆ ಯಾರು ಕೊಡ್ತಾರ? ಲಾಭ ಇರ್ತತೆ, ತಪ್ಪಲ್ಲ. ವ್ಯವಹಾರ ಬೇರೆ. ನೀವು ಯಾರಿಗೆ ಕೊಡ್ತಾರ ಗೌರವ ಕೊಡ್ಬೇಕು. ಸರಿಯಪ್ಪ ಲಿಂಕ್ ಕೊಡಬಾರ್ದು ಅಂತಂದ್ಮೇಲೆ ನೀನ್ ಲಿಂಕ್ ಹೆಂಗ್ ಕೊಡ್ತಿ? ಹೇಳ್ರಿ. ಈಗ ಕಂಪ್ನಿ ಹಾಕ್ಬಿಡ್ತಾರಲ್ಲ ಅವ್ರು ಏನ್ ಸ್ವಲ್ಪ ತಗಂತಾರೋ ಇಲ್ಲದಪ್ಪ. ನಮ್ಮ ಎಮ್ಮಿನೂರಾಗೆಲ್ಲ ಒಂದು ಸಮಸ್ಯೆ ಅಲ್ಲಿದ್ದು ಇಡೀ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಇಡೀ ಕರ್ನಾಟಕದಾಗೆ ಸಮಸ್ಯೆ ಐತೆ. ಈ ಸಮಸ್ಯೆಗೆ ಒಂದು ಕಡಿವಾಣ ಹಾಕಷ್ಟು ಯಾರ ಕೈಲಿ ಆಗೋಲ್ದು. ಇಡೀ ಇವರು ಪ್ರಾಪರ್ಟೇಟರ್ಸ್ ಏನದಾರಲ್ಲ ಈ ರೈತರ ಮೇಲೆ ಒಂದು ದಬ್ಬಾಳಿಕೆ ಇಟ್ಟಾರ. ಈಗ ಲಿಂಕ್ ತಳಕ ನಾನು ಬಡ ರೈತರು ಅದಾರ, ಒಬ್ಬತ್ತೇನೋ ಇದ್ದಂತ ಸ್ವಲ್ಪ ಏನೋ ಇರ್ತದೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದ್ರೆ ತಗೊಂಡೋಗಿ ಅಡ್ಜಸ್ಟ್ಮೆಂಟ್ ಇಲ್ಲ. ನಾನೇ ಕೊಯ್ಲಿ ಒಂದ್ ಅಂಗಡಿ ಬೇಳೆ ತರ್ತು, ಒಂದ್ ಅಂಗಡಿ ಬೆಲ್ಲ ತರ್ತು, ಇನ್ನೊಂದ್ ಅಂಗಡಿಗೆ ಏನೋ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂತೀನಿ. ಈ ತಗಡೆ ತರಬೇಕಂಬದ್ ಏನೈತೆ? ನೀವೇ ಅಷ್ಟು ತಾಕೀತ್ ಮಾಡ್ಬೇಕಂಬದ್ ಏನೈತೆ? ನೀವು ತಗೊಂಡು ಹೋಗ್ಲೇಬೇಕಂತ ಹೇಳೋದೇನೈತೆ? ಆಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದೇನೈತೆ? ಊರ್ ಕೆಡ್ಸೋದು ಇನ್ನೊಂದ್ ಕೆಡ್ಸೋದು ಅಂತ ಇಂಥ ಪ್ರಾಪರ್ಟೀಸ್ ಮಾತಾಡೋ ಮಾತುಗಳ ಇವು ನಮ್ಮ ಹತ್ರ ಎವಿಡೆನ್ಸ್ ಇದಾವ. ಇವರು ನಮ್ಮಷ್ಟಕ್ಕೆ ತಾವೇ ತಿಳ್ಕೊಂಡ್ರೆ ಓಕೆ. ನಮ್ಗೆ ಸದ್ಯ ಈಗ ದೊಡ್ಡ ಅನ್ಯಾಯ ಮಾಡಕತ್ತೀರಿ. ನಾನು ಡೈರೆಕ್ಟ್ ಆಗಿ ಇವರು ಆಮೇಲೆ ಆಫೀಸರ್ಸ್ ಅವರು ಕೂಡ ತಪಾಸಣೆ ಮಾಡಕ್ ಬಂದಿಲ್ಲ. ಅವೇನು ಸೆಕೆಂಡ್ ಮಾಲ್ ಅದವೋ, ಅವೇನು ಡೈರೆಕ್ಟ್ ಮಾಲ್ ಅದವೋ, ಮೆಡ್ರಾಸ್ ಮಾಲ್ ಅದವೋ, ಹೈದರಾಬಾದ್ ಮಾಲ್ ಅದವೋ, ಅದ್ರ ಕೂಡ ಬಗ್ಗೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೇ ರೈತ ಸಂಘದಲ್ಲಿ ಕುತ್ಕೊಂಡು ಅವ್ರ ಜೊತೆಗೆ ಬಂದು ತಪಾಸಣೆ ಮಾಡ್ತೀವಿ. ಆ ಕಾಲ ಇನ್ನೂ ದೂರ ಹೋಗಿಲ್ಲ. ನೀವು ಇನ್ನು ಮುಂದಾದ್ರೂ ನೀವು ಸ್ವಲ್ಪ ಎಚ್ಚೆತ್ಕೊಂಡು ರೈತರನ್ನು ಉಳಿಸಕ್ಕೆ ತಯಾರು ಮಾಡಿದ್ರೆ ಕರೆ ಓಕೆ. ಇಲ್ಲ ನಿಮ್ದು ನೀವೇ ಮಾಡ್ತೀವಿ ಅಂತ ನಾವು ಉಗ್ರವಾಗಿ ಹೋರಾಟ ಮಾಡಕ್ಕೆ ರೆಡಿ ಇದೀವಿ. ಇಲ್ಲಿಂದ ಬೆಂಗಳೂರು ಮಿತ್ರ ಸಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವು ಅಲ್ಲಿ ನಡ್ಕಂತ ಹೋಗಿ ಆದ್ರೂ ನಾವು ಅವ್ರಿಗೆ ಅಹವಾಲು ಕೊಟ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಬಂತ ಶಕ್ತಿ ನಮ್ಮ ರೈತ ಸಂಘಕ್ಕೆ ರೈತರಿಗೆ ಐತೆ. ಇವಾಗ ರೈತರು ದುಡ್ಡಿದ್ದೆ ರೈತರು ಅನ್ನ ತಿಂದು ರೈತರಿಗೆ ಎರಡು ಬಗೆಬಾರ್ದು. ಈ ಒಂದು ಮಾತು ನೆನಪು ಇಟ್ಕೊಂಡು ನೀವು ಶುದ್ಧವಾಗಿದ್ರೆ ಓಕೆ. ನಮಗೆ ಇನ್ನೊಂದ್ಸಲ ಎಲ್ಲೇನ ನಮ್ಮ ರೈತರ ಮಾಧ್ಯಮದವರಿಗೆ ತಿಳಿಸೋದೇನಂದ್ರೆ ಇಡೀ ನಮ್ಮ ಎಮ್ಮಿನೂರಾಗೆಲ್ಲ ಒಂದು ಸಮಸ್ಯೆ ಅಲ್ಲಿದ್ದು ಇಡೀ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಇಡೀ ಕರ್ನಾಟಕದಾಗೆ ಸಮಸ್ಯೆ ಐತೆ. ಈ ಸಮಸ್ಯೆಗೆ ಒಂದು ಕಡಿವಾಣ ಹಾಕಷ್ಟು ಯಾರ ಕೈಲಿ ಆಗೋಲ್ದು. ಇಡೀ ಇವರು ಪ್ರಾಪರ್ಟೇಟರ್ಸ್ ಏನದಾರಲ್ಲ ಈ ರೈತರ ಮೇಲೆ ಒಂದು ದಬ್ಬಾಳಿಕೆ ಇಟ್ಟಾರ. ಈಗ ಲಿಂಕ್ ತಳಕ ನಾನು ಬಡ ರೈತರು ಅದಾರ, ಒಬ್ಬತ್ತೇನೋ ಇದ್ದಂತ ಸ್ವಲ್ಪ ಏನೋ ಇರ್ತದೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದ್ರೆ ತಗೊಂಡೋಗಿ ಅಡ್ಜಸ್ಟ್ಮೆಂಟ್ ಇಲ್ಲ. ನಾನೇ ಕೊಯ್ಲಿ ಒಂದ್ ಅಂಗಡಿ ಬೇಳೆ ತರ್ತು, ಒಂದ್ ಅಂಗಡಿ ಬೆಲ್ಲ ತರ್ತು, ಇನ್ನೊಂದ್ ಅಂಗಡಿಗೆ ಏನೋ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂತೀನಿ. ಈ ತಗಡೆ ತರಬೇಕಂಬದ್ ಏನೈತೆ? ನೀವೇ ಅಷ್ಟು ತಾಕೀತ್ ಮಾಡ್ಬೇಕಂಬದ್ ಏನೈತೆ? ನೀವು ತಗೊಂಡು ಹೋಗ್ಲೇಬೇಕಂತ ಹೇಳೋದೇನೈತೆ? ಆಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದೇನೈತೆ? ಊರ್ ಕೆಡ್ಸೋದು ಇನ್ನೊಂದ್ ಕೆಡ್ಸೋದು ಅಂತ ಇಂಥ ಪ್ರಾಪರ್ಟೀಸ್ ಮಾತಾಡೋ ಮಾತುಗಳ ಇವು
ನಮ್ಮ ಹತ್ರ ಎವಿಡೆನ್ಸ್ ಇದಾವ. ಇವರು ನಮ್ಮಷ್ಟಕ್ಕೆ ತಾವೇ ತಿಳ್ಕೊಂಡ್ರೆ ಓಕೆ. ನಮಗೆ ಸದ್ಯ ಈಗ ದೊಡ್ಡ ಅನ್ಯಾಯ ಮಾಡಕತ್ತಾರೆ ಇವ್ರು. ನಾನು ಡೈರೆಕ್ಟ್ ಆಗಿ ಇವರು ಆಮೇಲೆ ಆಫೀಸರ್ಸ್ ಅವರು ಕೂಡ ತಪಾಸಣೆ ಮಾಡಕ್ ಬಂದಿಲ್ಲ. ಅವೇನು ಸೆಕೆಂಡ್ ಮಾಲ್ ಅದಾವೋ, ಅವೇನು ಡೈರೆಕ್ಟ್ ಮಾಲ್ ಅದಾವೋ, ಮೆಡ್ರಾಸ್ ಮಾಲ್ ಅದಾವೋ, ಹೈದರಾಬಾದ್ ಮಾಲ್ ಅದಾವೋ, ಅದ್ರ ಕೂಡ ಬಗ್ಗೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೇ ರೈತ ಸಂಘದಲ್ಲಿ ಕೂತ್ಕೊಂಡು ಅವ್ರ ಜೊತೆಗೆ ಬಂದು ತಪಾಸಣೆ ಮಾಡ್ತೀವಿ. ಆ ಕಾಲ ಇನ್ನೂ ದೂರ ಹೋಗಿಲ್ಲ. ನೀವು ಇನ್ನು ಮುಂದಾದ್ರೂ ನೀವು ಸ್ವಲ್ಪ ಎಚ್ಚೆತ್ಕೊಂಡು ರೈತರನ್ನು ಉಳಿಸಕ್ಕೆ ತಯಾರು ಮಾಡಿದ್ರೆ ಕರೆ ಓಕೆ. ಇಲ್ಲ ನಿಮ್ದು ನೀವೇ ಮಾಡ್ತೀವಿ ಅಂತ ನಾವು ಉಗ್ರವಾಗಿ ಹೋರಾಟ ಮಾಡಕ್ಕೆ ರೆಡಿ ಇದೀವಿ. ಇಲ್ಲಿಂದ ಬೆಂಗಳೂರು ಮಿತ್ರ ಸಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವು ಅಲ್ಲಿ ನಡ್ಕಂತ ಹೋಗಿ ಆದ್ರೂ ನಾವು ಅವ್ರಿಗೆ ಅಹವಾಲು ಕೊಟ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಬರಂತ ಶಕ್ತಿ ನಮ್ಮ ರೈತ ಸಂಘಕ್ಕೆ ರೈತರಿಗೆ ಐತೆ. ಇವಾಗ ರೈತರು ದುಡ್ದಿದ್ದೆ, ರೈತರು ಅನ್ನ ತಿಂದು ರೈತರಿಗೆ ಎರಡು ಬಗಿಬಾರ್ದು. ಈ ಒಂದು ಮಾತು ನೆನಪು ಇಟ್ಕೊಂಡು ನೀವು ಶುದ್ಧವಾಗಿದ್ರೆ ಓಕೆ. ನಮಗೆ ಇನ್ನೊಂದ್ಸಲ ಎಲ್ಲೇನ ನಮ್ಮ ರೈತರು